ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಮೇ 5ನೇ ತಾರೀಖು 2025ನೇ ಇಸವಿ. ಈ ದಿನ ಸೋಮವಾರ. ಶಿವನಿಗೆ ಬಹಳ ಪ್ರೀತಿಯ ದಿನ. ಅದು ಭಕ್ತಿಯಿಂದ ಶಿವನನ್ನ ನೆನೆದ್ರೆ ಒಳ್ಳೇದಾಗುತ್ತೆ. ಇನ್ನು ತಿಥಿ ವಿಚಾರಕ್ಕೆ ಬಂದ್ರೆ, ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗಿಂದ ಅಷ್ಟಮಿ ತಿಥಿ ಇರುತ್ತೆ. ಅಷ್ಟಮಿ ಅಂದ್ರೆ 8ನೇ ತಿಥಿ ಅಂತ. ಆದ್ರೆ ಅದು ಬೆಳಿಗ್ಗೆ 7:35 ಬೆಳಗ್ಗೆ 7:35 ಮುಗಿದು ಹೋಗುತ್ತೆ. ಆಮೇಲೆ ಶುರುವಾಗೋದು ನವಮಿ ತಿಥಿ. ನವಮಿ ಅಂದ್ರೆ 9ನೇ ತಿಥಿ. ಇದು ಬಹಳ ಒಳ್ಳೆಯ ತಿಥಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಕ್ಷತ್ರ ನೋಡಿದ್ರೆ ಆ ದಿನ ಮಧ್ಯಾಹ್ನದವರೆಗೆ ಆಶ್ಲೇಷ ನಕ್ಷತ್ರ ಇರುತ್ತೆ. ಆಶ್ಲೇಷ ಅಂದ್ರೆ 9ನೇ ನಕ್ಷತ್ರ. ಇದು ಮಧ್ಯಾಹ್ನ 2:01 ಮಧ್ಯರಾತ್ರಿ 2:01 ಇರುತ್ತೆ. ಆಮೇಲೆ ಬರೋದು ಮಖ ನಕ್ಷತ್ರ. ಮಖ ಅಂದ್ರೆ 10ನೇ ನಕ್ಷತ್ರ. ಇದು ಬಹಳ ತೇಜಸ್ಸಿನ ನಕ್ಷತ್ರ ಅಂತ ಹೇಳ್ತಾರೆ. ಯೋಗದ ವಿಚಾರಕ್ಕೆ ಬಂದ್ರೆ ಆ ದಿನ ವೃದ್ಧಿ ಯೋಗ ಇರುತ್ತೆ. ವೃದ್ಧಿ ಅಂದ್ರೆ ಅಭಿವೃದ್ಧಿ, ಏಳಿಗೆ ಅಂತ ಅರ್ಥ. ಈ ಯೋಗ ಮೇ 6ನೇ ತಾರೀಖು ಬೆಳಿಗ್ಗೆ 12:20 ಮಧ್ಯಾಹ್ನ 12:20 AM ಇರುತ್ತೆ. ಆಮೇಲೆ ಶುರುವಾಗೋದು ಧ್ರುವ ಯೋಗ. ಧ್ರುವ ಅಂದ್ರೆ ಸ್ಥಿರವಾದದ್ದು ಅಂತ ಅರ್ಥ. ಕರ್ಣ ನೋಡಿದ್ರೆ ಬೆಳಿಗ್ಗೆ 7:35 ಭವಕರ್ಣ ಇರುತ್ತೆ. ಆಮೇಲೆ ರಾತ್ರಿ 8:01 ರಾತ್ರಿ 8:01 ಬಾಲವಕರ್ಣ ಇರುತ್ತೆ. ಕೊನೆಗೆ ಬರೋದು ಕೌಲವಕರ್ಣ. ಚಂದ್ರನ ರಾಶಿ ನೋಡಿದ್ರೆ ಮಧ್ಯಾಹ್ನ 2:01 ಕರ್ಕ ರಾಶಿಯಲ್ಲಿ ಚಂದ್ರ ಇರ್ತಾನೆ. ಕರ್ಕ ಅಂದ್ರೆ 4ನೇ ರಾಶಿ. ಆಮೇಲೆ ಚಂದ್ರ ಸಿಂಹ ರಾಶಿಗೆ ಹೋಗ್ತಾನೆ. ಸಿಂಹ ಅಂದ್ರೆ 5ನೇ ರಾಶಿ. ಸೂರ್ಯನ ರಾಶಿ ಮಾತ್ರ ಮೇಷ ರಾಶಿನೇ ಇರುತ್ತೆ. ಇನ್ನು ಒಳ್ಳೆ ಸಮಯ ಯಾವುದು ಅಂತ ಕೇಳಿದ್ರೆ, ಮಧ್ಯಾಹ್ನ 12:20 ಮಧ್ಯಾಹ್ನ 12:20 PM, ಮಧ್ಯಾಹ್ನ 2:01 ಮಧ್ಯಾಹ್ನ 2:01 ಅಮೃತ ಕಾಲ ಇರುತ್ತೆ. ಈ ಟೈಮ್ ಬಹಳ ಶುಭ. ಕೆಟ್ಟ ಸಮಯ ಯಾವುದು ಅಂತ ಕೇಳಿದ್ರೆ, ಬೆಳಿಗ್ಗೆ 7:17 ಬೆಳಗ್ಗೆ 7:17, ಬೆಳಿಗ್ಗೆ 8:58 ಬೆಳಗ್ಗೆ 8:58 ರಾಹು ಕಾಲ ಇರುತ್ತೆ. ಮಧ್ಯಾಹ್ನ 1:58 ಮಧ್ಯಾಹ್ನ 1:58, ಮಧ್ಯಾಹ್ನ 3:38 ಮಧ್ಯಾಹ್ನ 3:38 ಗುಳಿಕ ಕಾಲ ಇರುತ್ತೆ. ಮತ್ತೆ ಬೆಳಿಗ್ಗೆ 10:38 ಬೆಳಗ್ಗೆ 10:38, ಮಧ್ಯಾಹ್ನ 12:18 ಮಧ್ಯಾಹ್ನ 12:18 PM ಯಮಗಂಡ ಇರುತ್ತೆ. ಈ ಟೈಮ್ಲಿ ಶುಭ ಕಾರ್ಯ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಮತ್ತೆ ಗಂಡ ಮೂಲ ಅಂತ ಇಡೀ ದಿನ ಇರುತ್ತೆ. ಇದು ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಬರೋದು. ಈ ಟೈಮ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಸೂರ್ಯ ಹುಟ್ಟೋದು ಬೆಳಿಗ್ಗೆ 5:37 ಬೆಳಗಿನ ಜಾವ 5:37. ಸೂರ್ಯ ಮುಳುಗೋದು ಸಂಜೆ 6:59 ಸಂಜೆ 6:59. ಚಂದ್ರ ಹುಟ್ಟೋದು ಮಧ್ಯಾಹ್ನ 12:38 ಮಧ್ಯಾಹ್ನ 12:38 PM. ಚಂದ್ರ ಮುಳುಗೋದು ಮೇ 6ನೇ ತಾರೀಖು ಬೆಳಿಗ್ಗೆ 2:09 ಮಧ್ಯರಾತ್ರಿ 2:09. ಇದು ಮೇ 5ನೇ ತಾರೀಖು 2025ರ ಪಂಚಾಂಗ. ಬನ್ನಿ ಈ ದಿನದ 12 ರಾಶಿ ದಿನ ಭವಿಷ್ಯ ತಿಳಿದುಕೊಳ್ಳೋಣ. ಸರಿ, ಮೇ 5, 2025ರ ಮೇಷರಾಶಿಯ ದಿನ ಭವಿಷ್ಯವನ್ನು ಪ್ರಾರಂಭಿಸೋಣ. ಮೇಷರಾಶಿ. ಆಧ್ಯಾತ್ಮಿಕ ಸ್ಪಷ್ಟತೆಯಿಂದ ನಿತ್ಯದ ನಡೆ ಬಗ್ಗೆ ತಿಳಿದುಕೊಳ್ಳೋಣ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಎದುರಾಗಬಹುದು. ನಿಮ್ಮ ಮೇಲಧಿಕಾರಿಗಳ ನಂಬಿಕೆಗೆ ಪಾತ್ರರಾಗುವುದರಿಂದ ನೀವು ತಂಡದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಈ ಅವಕಾಶಗಳನ್ನು ಗುರುತಿಸಿ ನಿಮ್ಮ ತಾಂತ್ರಿಕ ಹಾಗೂ ನಿರ್ವಹಣಾ ಕೌಶಲ್ಯಗಳನ್ನು ತೋರಿಸಲು ಈ ದಿನ ಒಂದು ಉತ್ತಮ ವೇದಿಕೆ. ನಿಮ್ಮ ನಾಯಕತ್ವ ಗುಣಗಳನ್ನು ಬಳಸಿ ಸ್ಥಿರತೆಯತ್ತ ಸಾಗಬಹುದು. ಕೆಲಸದಲ್ಲಿ ಮುನ್ನಡೆಸಲು ಅಥವಾ ಇತರರಿಗೆ ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ. ಇದರಿಂದ ನಿಮ್ಮ ಸ್ಥಾನಮಾನವು ಇನ್ನಷ್ಟು ಬಲಪಡಿಸುತ್ತದೆ. ಹೊಸ ಕಲಿಕೆಗಾಗಿ ದಿನ ಅನುವು ಮಾಡಿಕೊಡುತ್ತದೆ. ಹೊಸದನ್ನು ಕಲಿಯುವ ಉತ್ಸಾಹದಿಂದ ನೀವು ಉದ್ಯೋಗದಲ್ಲಿ ನವೀನತೆಯನ್ನು ತರಬಹುದು. ಇದು ನಿಮ್ಮ ಮುಂದಿನ ಪ್ರಗತಿಗೆ ದಾರಿ ಮಾಡುತ್ತದೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ.
ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಖರ್ಚನ್ನು ನಿಯಂತ್ರಣದಲ್ಲಿ ಇಡಲು ಯೋಜನೆಯ ಅಗತ್ಯವಿದೆ. ವಿಶೇಷವಾಗಿ ಈ ದಿನದ ಖರ್ಚುಗಳು ನಿಮ್ಮ ಮುಂದಿನ ವಾರದ ಯೋಜನೆಗಳಿಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸಾಲ ಅಥವಾ ಹೂಡಿಕೆ ನಿರ್ಧಾರ ಮಾಡುವ ಮುನ್ನ ತಜ್ಞರ ಸಲಹೆ ಬೇಕು. ತಕ್ಷಣದ ನಿರ್ಧಾರಗಳಿಂದ ದೂರವಿರುವುದು ಒಳಿತು. ವಿಶ್ಲೇಷಣೆ, ಪರಿಗಣನೆ ಮತ್ತು ಸಮಗ್ರ ಮಾಹಿತಿ ಹೊಂದಿದ ಬಳಿಕ ಮಾತ್ರ ಮುಂದಾಗುವುದು ಒಳಿತಾಗುತ್ತದೆ. ಕುಟುಂಬದ ಹಣಕಾಸು ಯೋಜನೆಗೆ ನಿಮ್ಮ ಪಾಲು ಮುಖ್ಯವಾಗುತ್ತದೆ. ನಿಮ್ಮ ಶಿಸ್ತು ಮತ್ತು ಜವಾಬ್ದಾರಿ ಇತರರಿಗೂ ಮಾದರಿಯಾಗಬಹುದು. ಖರ್ಚು ಮಾಡುವ ಮುನ್ನ ತಾಳ್ಮೆಯಿಂದ ಯೋಚಿಸಿದರೆ ಭವಿಷ್ಯದ ಆರ್ಥಿಕ ಸ್ಥಿತಿಗೆ ನೆರವಾಗುತ್ತದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಅವಶ್ಯ. ದೈಹಿಕ ಆಯಾಸ, ಶರೀರದಲ್ಲಿ ಬಿಗಿತ ಅಥವಾ ಉಸಿರಾಟದ ತೊಂದರೆ ಕಂಡುಬಂದರೆ ತಕ್ಷಣ ವಿಶ್ರಾಂತಿ ಅಗತ್ಯವಿದೆ. ಇದು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಂದರೆ ತರಬಲ್ಲದು. ಆಹಾರ ಕ್ರಮವನ್ನು ಆರೋಗ್ಯಕರ ದಿಕ್ಕಿನಲ್ಲಿ ರೂಪಿಸಿಕೊಳ್ಳಿ. ತೈಲ ಮತ್ತು ಮಸಾಲೆಯುಳ್ಳ ಆಹಾರದಿಂದ ದೂರವಿರಿ. ಬದಲು ಹಸಿವಾದಾಗ ಸಸ್ಯಾಹಾರ, ಹಣ್ಣು, ಹೆಚ್ಚು ನೀರಿನ ಸೇವನೆ ಮುಂತಾದವುಗಳು ಉಪಯುಕ್ತವಾಗುತ್ತವೆ. ವ್ಯಾಯಾಮ ಅಥವಾ ಯೋಗ ಅಭ್ಯಾಸ ನಿತ್ಯದ ಭಾಗವಾಗಲಿ. ತಲೆಯ ನೋವು, ಹೃದಯಭಾರಿತತೆ ಅಥವಾ ಚಿಂತೆಗಳಿಂದ ಮುಕ್ತರಾಗಲು ಹೃದಯಕ್ಕೆ ಹಿತವಾದ ವ್ಯಾಯಾಮಗಳು ನೆರವಾಗುತ್ತವೆ. ಮನಸ್ಸಿನಲ್ಲಿ ಶಾಂತಿ ಬೇಕಾದ ಸಂದರ್ಭವಿದು. ಕುಟುಂಬದವರೊಂದಿಗೆ ಉತ್ತಮ ಸಂಭಾಷಣೆ, ಮನವಿ ಹಾಗೂ ಪ್ರಾಮಾಣಿಕತೆ ನಿಮ್ಮ ಭಾವನಾತ್ಮಕ ಬಲವನ್ನು ಹೆಚ್ಚಿಸುತ್ತವೆ. ಸಂಬಂಧಗಳ ಬಲವು ಇದರಿಂದ ಇಳಿಮುಖವಾಗದೆ ಮುಂದುವರಿಯುತ್ತದೆ. ಹಳೆಯ ಸ್ನೇಹಿತರ ಸಂಪರ್ಕ ಪುನಃ ಸ್ಥಾಪಿಸುವ ಅವಕಾಶವಿದೆ. ಒಂದು ಕಾಲದಲ್ಲಿ ಬಹುಮಾನವಾದ ಸಂಬಂಧಗಳು ಪುನಃ ಜೀವಂತವಾಗುವ ಸಾಧ್ಯತೆ ಇದೆ. ತಾಳ್ಮೆಯೊಂದಿಗೆ ಮಾತನಾಡುವುದು ಗಂಭೀರ ಸಮಸ್ಯೆಗಳನ್ನು ಸರಳವಾಗಿ ಬಗೆಹರಿಸಬಹುದು. ಮಾತೃ ಆಶೀರ್ವಾದ ಈ ದಿನದ ಬೆಳಕು. ನಕ್ಷತ್ರ ಚಿಹ್ನೆ ತಾಯಂದಿರ ಆಶೀರ್ವಾದದಿಂದ ಮನಸ್ಸು ಕದಲದ ಸ್ಥಿತಿಗೆ ತಲುಪಬಹುದು. ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಪುನರ್ಸ್ಥಾಪಿಸುವ ಅಂಶವಾಗುತ್ತದೆ. ಮೇಷರಾಶಿಯ ದಿನಚರಿ ಶ್ರದ್ಧೆ, ಶಿಸ್ತಿನಿಂದ ಆಳವಾದ ಬುದ್ಧಿವಂತಿಕೆ ತರುವ ದಿನವಾಗಿದೆ. ಮುಂದಿನ ರಾಶಿ ವೃಷಭ ರಾಶಿ. ಭದ್ರತೆ ಮತ್ತು ಸಂತೋಷದ ಜೀವನ ಚಕ್ರದ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ವೃಷಭ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಧೈರ್ಯವಾಗಿ ಹೆಜ್ಜೆ ಹಾಕಬೇಕಾದ ಸಮಯ. ಕೆಲವೊಮ್ಮೆ ನಿಮಗೆ ತೊಂದರೆ ಕೊಡುವಂತಹ ತಾಂತ್ರಿಕ ಸಮಸ್ಯೆಗಳು ಬರಬಹುದು. ಇಲ್ಲ, ನಿಮ್ಮ ಜೊತೆ ಕೆಲಸ ಮಾಡುವವರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಆಗಬಹುದು. ಆದರೆ ನೀವು ಶಾಂತವಾಗಿ ಬುದ್ಧಿವಂತಿಕೆಯಿಂದ ಇದನ್ನೆಲ್ಲ ಸರಿಪಡಿಸೋಕೆ ಸಾಧ್ಯವಾಗುತ್ತೆ. ನೀವು ಸಮಸ್ಯೆಗಳನ್ನ ಬಗೆಹರಿಸೋ ರೀತಿ ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ ಕಣ್ರಿ. ಮಧ್ಯಾಹ್ನದ ಮೇಲೆ ನಿಮಗೇನಾದ್ರೂ ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಸ್ವಲ್ಪ ತಡವಾಗಿ ಬಂದ್ರೂ ಒಳ್ಳೆ ಅವಕಾಶಗಳು ಸಿಕ್ಕಾಗ ಅದನ್ನ ಕಡೆಗಣಿಸಬೇಡಿ. ಪ್ರತಿಯೊಂದು ಅವಕಾಶನೂ ಸರಿಯಾಗಿ ಗಮನಿಸಿ ಆಮೇಲೆ ನಿರ್ಧಾರ ತಗೊಳ್ಳಿ. ನೀವು ಮಾಡೋ ಕೆಲಸಕ್ಕೆ ನಿಮಗೆ ಒಳ್ಳೆ ಹೆಸರು ಬರುತ್ತೆ. ಅದರಿಂದ ನಿಮಗೆ ನಾಯಕತ್ವದ ಸ್ಥಾನನೂ ಸಿಗಬಹುದು. ಈ ದಿನ ನೀವು ತೋರಿಸೋ ಶ್ರಮಕ್ಕೆ ನಿಮಗೆ ಹೊಸ ಯೋಜನೆಗಳಲ್ಲಿ ಮುಖ್ಯವಾದ ಜವಾಬ್ದಾರಿ ಸಿಗೋ ಸಾಧ್ಯತೆ ಬಹಳ ಇದೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಡಿ. ಏನಾದ್ರೂ ಕೊಳ್ಳಬೇಕು ಅನ್ಸಿದ್ರೂ ಸ್ವಲ್ಪ ತಡ್ಕೊಳ್ಳಿ. ಆನ್ಲೈನ್ ಶಾಪಿಂಗ್ ಮಾಡೋವಾಗ ಇಲ್ಲ ನಿಮ್ಗೆ ಇಷ್ಟವಾದ ವಸ್ತುಗಳನ್ನ ಕೊಳ್ಳೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನೀವು ತಗೊಳ್ಳೋ ದುಡ್ಡಿನ ನಿರ್ಧಾರಗಳು ಮುಂದೆ ನಿಮ್ಗೆ ಬಹಳ ಮುಖ್ಯ ಆಗುತ್ತೆ. ಏನಾದ್ರೂ ಹೂಡಿಕೆ ಮಾಡಬೇಕು ಅನ್ಸಿದ್ರೆ ಅದರ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಳ್ಳಿ. ಆತುರದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ನಿಮ್ಮ ಮನೆಯವರ ಆರ್ಥಿಕ ಜವಾಬ್ದಾರಿನೂ ನಿಮ್ಗೆ ಜಾಸ್ತಿ ಆಗಬಹುದು. ಅದರಿಂದ ನಿಮ್ಗೆ ಸ್ವಲ್ಪ ಒತ್ತಡ ಅನಿಸಬಹುದು. ಆದ್ರೆ ನಿಮಗೆ ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸೋ ಶಕ್ತಿ ಇದೆ ಕಣ್ರಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳಿ. ಇತ್ತೀಚೆಗೆ ನೀವು ಸರಿಯಾಗಿ ನಿದ್ದೆ ಮಾಡದೆ ಜಾಸ್ತಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಉಸಿರಾಡೋಕೆ ತೊಂದರೆ ಇಲ್ಲ ಮೈಕೈ ನೋವು ಬರೋ ಸಾಧ್ಯತೆ ಇದೆ. ಜಾಸ್ತಿ ಮಸಾಲೆ ಇರೋ ಊಟ ತಿನ್ನಬೇಡಿ. ಈ ದಿನ ಹೊಟ್ಟೆ ಕೆಟ್ಟೋಗೋ ಸಾಧ್ಯತೆ ಇದೆ. ಹಸಿವಾದ್ರೆ ತಿನ್ನಿ, ಆದ್ರೆ ಎಲ್ಲಿ ತಿಂತಿದ್ದೀರಿ ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ. ಆಯುರ್ವೇದ ಇಲ್ಲ ಮನೆ ಮದ್ದುಗಳ ಕಡೆ ಗಮನ ಕೊಟ್ರೆ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ. ಶುಂಠಿ ಕಷಾಯ ಕುಡಿಯೋದು ಇಲ್ಲ ತುಳಸಿ ಎಲೆ ತಿನ್ನೋದು ನಿಮ್ಗೆ ಹೊಟ್ಟೆಗೆ ಬಹಳ ಒಳ್ಳೆಯದು. ನಿಮ್ಮ ಮನೆಯವರ ಜೊತೆ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಪ್ರೀತಿ ಮತ್ತೆ ವಿಶ್ವಾಸದಿಂದ ನೀವು ಎಲ್ಲರ ಮನಸ್ಸನ್ನು ಗೆಲ್ಲಬಹುದು. ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಶಾಂತವಾಗಿ ಮಾತಾಡಿ ಸರಿಪಡಿಸಿ. ನಿಮ್ಮ ಹೆಂಡತಿ ಇಲ್ಲ ಪ್ರೀತಿ ಮಾಡೋರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಮಾತು ಮತ್ತೆ ಕೇಳಿಸಿಕೊಳ್ಳೋ ಗುಣ ನಿಮ್ಮ ಸಂಬಂಧನ ಗಟ್ಟಿಗೊಳಿಸುತ್ತೆ. ಕೋಪ ಮಾಡ್ಕೋಬೇಡಿ. ನಿಮ್ಮ ತಾಯಿ ಇಲ್ಲ ಹಿರಿಯರ ಆಶೀರ್ವಾದ ನಿಮ್ಗೆ ಬಹಳ ಶಾಂತಿ ಕೊಡುತ್ತೆ. ಅವರ ಜ್ಞಾನದಿಂದ ನೀವು ಜೀವನದಲ್ಲಿ ಹೊಸ ದಾರಿ ಕಾಣಬಹುದು. ಅವರ ಜೊತೆ ಸ್ವಲ್ಪ ಹೊತ್ತು ಕಳೆಯೋದ್ರಿಂದ ನಿಮ್ಮ ಇಡೀ ದಿನಾನೇ ಬದಲಾಗಬಹುದು. ವೃಷಭ ರಾಶಿಯವರಿಗೆ ಈ ದಿನ ಬದಲಾವಣೆಗಳನ್ನ ಒಪ್ಪಿಕೊಂಡು ಸ್ಥಿರವಾಗಿರೋಕೆ ಪ್ರಯತ್ನ ಪಡಬೇಕು. ನಿಮ್ಮ ಒಳಗಿರೋ ಶಕ್ತಿನ ಪರೀಕ್ಷೆ ಮಾಡೋ ದಿನ ಇದು.
ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಸಾಹಸ, ಸಂವಹನ ಮತ್ತು ಮನೋಚರ್ಚೆಯ ಅಗತ್ಯತೆಯ ಕುರಿತು ತಿಳಿದುಕೊಳ್ಳೋಣ. ಈ ದಿನ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತವೆ. ನೀವು ಬಹಳ ದಿನಗಳಿಂದ ತೀರ್ಮಾನ ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದರೆ ಇಂದು ಅದಕ್ಕೆ ಸರಿಯಾದ ಸಮಯ. ಗ್ರಹಗಳ ಸ್ಥಾನವು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ನಿಮ್ಮ ಸಂವಹನ ಕೌಶಲ್ಯ ಇಂದು ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ನೀವು ಯಾವುದೇ ಪ್ರಮುಖ ಪ್ರಸ್ತಾಪವನ್ನು ಮಂಡಿಸಬೇಕಿದ್ದರೆ, ಸಂದರ್ಶನಕ್ಕೆ ಹೋಗಬೇಕಿದ್ದರೆ ಅಥವಾ ನಿಮ್ಮ ಆಲೋಚನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕಿದ್ದರೆ ನಿಮ್ಮ ಮಾತುಗಳು ಬಹಳ ಪರಿಣಾಮಕಾರಿಯಾಗಿರುತ್ತವೆ. ಈ ಶಕ್ತಿಯನ್ನು ನಿಮ್ಮ ನೆಟ್ವರ್ಕ್ ಅನ್ನು ಬೆಳೆಸಿಕೊಳ್ಳಲು ಸಹ ಬಳಸಿಕೊಳ್ಳಿ. ನೀವು ಹಿಂದೆ ಅರ್ಧಕ್ಕೆ ನಿಲ್ಲಿಸಿದ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಸಮಯ. ನಿಮ್ಮ ತಾಳ್ಮೆ ಮತ್ತು ಚುರುಕುತನದಿಂದ ಆ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಖರ್ಚುಗಳ ಮೇಲೆ ಒಂದು ಕಣ್ಣಿಡಬೇಕು. ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಆದಾಯದ ಮೂಲಗಳನ್ನು ಮರುಪರಿಶೀಲಿಸಿಕೊಳ್ಳಿ. ಹೂಡಿಕೆಯ ಬಗ್ಗೆ ನಿಮಗೆ ಹೊಸ ಆಲೋಚನೆಗಳು ಬರಬಹುದು, ಆದರೆ ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಚೆನ್ನಾಗಿ ವಿಶ್ಲೇಷಿಸಿ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ನಿಮಗೆ ವೃತ್ತಿಪರರ ಸಹಾಯ ಅಥವಾ ಮನೆಯ ಹಿರಿಯರ ಸಲಹೆ ಬೇಕಾಗಬಹುದು. ಅವರ ಅನುಭವವು ನಿಮ್ಮ ಹಣಕಾಸಿನ ಗುರಿಗಳನ್ನು ಸರಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಆಲೋಚನೆಗಳು ನಿಮ್ಮ ದೈಹಿಕ ನೆಮ್ಮದಿಯನ್ನು ಹಾಳು ಮಾಡಬಹುದು. ಹೆಚ್ಚು ಚಿಂತೆ ಮಾಡುವುದರಿಂದ ಅಥವಾ ಆತಂಕ ಪಡುವುದರಿಂದ ನಿಮಗೆ ಹೊಟ್ಟೆನೋವು ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಆಹಾರ ಕ್ರಮವನ್ನು ನಿಯಮಿತವಾಗಿ ಮತ್ತು ಸಮತೋಲನದಿಂದ ಕಾಪಾಡಿಕೊಳ್ಳಿ. ಬೆಳಗಿನ ಉಪಹಾರವನ್ನು ತಪ್ಪಿಸಬೇಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ದಿನದಲ್ಲಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ. ಇದು ನಿಮ್ಮ ದೇಹಕ್ಕೆ ತಾಜಾ ಉಸಿರನ್ನು ನೀಡುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನಿಮ್ಮ ಸ್ನೇಹಿತರು ಅಥವಾ ಸಹೋದರರೊಂದಿಗೆ ನಿಮ್ಮ ಸಂಬಂಧವು ಇಂದು ಬಲಗೊಳ್ಳಬಹುದು. ನೀವು ನಿಮ್ಮ ಮಾತುಗಳು ಮತ್ತು ಕಾಳಜಿಯಿಂದ ಇತರರ ಮೇಲೆ നല്ല ಪ್ರಭಾವ ಬೀರಬಹುದು. ನಿಮ್ಮ ಆಪ್ತ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ. ನಿಜವಾದ ಮಾತುಗಳು ಕೆಲವೊಮ್ಮೆ ನೋವು ತರಬಹುದು, ಆದರೆ ಅವು ನಿಮ್ಮ ಸಂಬಂಧವನ್ನು ದೀರ್ಘಕಾಲದವರೆಗೆ ಬಲಪಡಿಸುತ್ತವೆ. ಸಾಹಿತ್ಯ, ಸಂಗೀತ ಅಥವಾ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ನಿಮಗೆ ಒಳ್ಳೆಯದು. ಇದು ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಮಿಥುನ ರಾಶಿಯವರಿಗೆ ಇಂದು ಚಿಂತನೆ, ಚಟುವಟಿಕೆ ಮತ್ತು ಸಂವಹನದ ಸಾಮರಸ್ಯದ ದಿನವಾಗಿದೆ. ಮುಂದಿನ ರಾಶಿ ಕಟಕ. ಕಟಕ ರಾಶಿಯ ಜೀವನ ಪಥದ ಸ್ಪಷ್ಟತೆ ಬಗ್ಗೆ ತಿಳಿದುಕೊಳ್ಳೋಣ. 1. ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿ ಸಾಧಿಸಲು ಸಾಕಷ್ಟು ಅವಕಾಶಗಳು ದೊರೆಯುವವು. ನೀವು ಈಗಾಗಲೇ ಕೈಗೊಂಡಿರುವ ಕೆಲಸಗಳಲ್ಲಿ ಉತ್ತಮ ಮುನ್ನಡೆಯನ್ನು ಕಂಡುಹಿಡಿಯುವ ಸಾಧ್ಯತೆ ಇದೆ. ನಿಮ್ಮ ದೃಢ ಕಾರ್ಯಶೀಲತೆ ಮತ್ತು ಸಂಕಲ್ಪದೊಂದಿಗೆ ನೀವು ಪೂರೈಸಬೇಕಾದ ಗುರಿಗಳನ್ನು ಸಾಧಿಸಲು ಈ ಸಮಯವು ಸಹಾಯಕವಾಗಿದೆ. 2. ನೀವು ಉತ್ತಮ ಚಿಂತನೆ ಮತ್ತು ಮಾರ್ಗದರ್ಶನದಿಂದ ನಿಮ್ಮ ಮುಂದಿನ ಹಂತವನ್ನು ತಲುಪಬಹುದು. ನೀವು ನಿಮ್ಮ ತಂತ್ರಗಳನ್ನು ಮತ್ತು ವಿಧಾನಗಳನ್ನು ಪರಿಷ್ಕೃತವಾಗಿ ಪರಿಗಣಿಸಬಹುದು. ನಿಮ್ಮ ಮುಂದಿನ ಯಶಸ್ಸು ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಯನ್ನು ತರುತ್ತದೆ. ಹಾಗಾಗಿ ಪ್ರಣಾಳಿಕೆಯನ್ನು ಸರಿಯಾದ ದಾರಿಗೆ ಸುಧಾರಿಸಿ. ಅರ್ಥವಂತಿಕೆಯಲ್ಲಿ ಯಾವ ರೀತಿ ಇದೆ ನೋಡೋಣ. 1. ಹಣಕಾಸು ಹೂಡಿಕೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಹೆಚ್ಚು ಜವಾಬ್ದಾರಿಯುತವಾಗಿ ಕೈಗೊಳ್ಳಿ. ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿಯನ್ನು ಗಮನದಿಂದ ವಿಶ್ಲೇಷಿಸಲು ಇದು ಉತ್ತಮ ಸಮಯವಾಗಿದೆ. ಹೊಸ ಹೂಡಿಕೆಗಳನ್ನು ಆರಂಭಿಸುವ ಮೊದಲು ನಿಮ್ಮ ಆರ್ಥಿಕ ವೈಖರಿ ಹಾಗೂ ಭವಿಷ್ಯ ನಿರೀಕ್ಷೆಗಳ ಬಗ್ಗೆ ನಿಖರವಾದ ಪ್ಲಾನಿಂಗ್ ಅನ್ನು ಮಾಡಿ. 2. ಇದು ನಿಮ್ಮ ಆರ್ಥಿಕ ದೃಷ್ಟಿಕೋನವನ್ನು ಪರಿಶೀಲಿಸಲು ಸೂಕ್ತ ಸಮಯವಾಗಿದೆ. ಆರ್ಥಿಕತೆ ಮತ್ತು ಹಣಕಾಸು ನಿರ್ವಹಣೆಯ ಹತ್ತಿರ ನೀವು ಹೆಚ್ಚಿನ ಆತ್ಮಸಾಕ್ಷರತೆ ಮತ್ತು ಗಮನ ನೀಡಬೇಕಾಗಿದೆ. ನಿಮ್ಮ ಆದಾಯವನ್ನು ಉತ್ತಮವಾಗಿ ಹಂಚಿಕೊಳ್ಳುವ ಮತ್ತು ಖರ್ಚುಗಳನ್ನು ನಿಯಂತ್ರಿಸುವುದಕ್ಕೆ ಹೆಚ್ಚು ಮನಸ್ಸು ಮಾಡಿ. ಆರೋಗ್ಯದ ದೃಷ್ಟಿಕೋನದಿಂದ ತಿಳಿದುಕೊಳ್ಳೋಣ. 1. ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಿ. ಈ ಸಮಯದಲ್ಲಿ ಆರೋಗ್ಯದಿಂದಲೇ ನೀವು ಹೆಚ್ಚಿನ ಸವಾಲುಗಳನ್ನು ಅನುಭವಿಸಬಹುದು. ದೈಹಿಕವಾಗಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ತಜ್ಞರನ್ನು ಸಂಪರ್ಕಿಸಿ. ನೀವು ಆರೋಗ್ಯದ ಪರಿಪೂರ್ಣತೆಯನ್ನು ಸಾಧಿಸಲು ಹಿತಕರ ಆಹಾರ ಮತ್ತು ವ್ಯಾಯಾಮದ ಮೂಲಕ ನಿಮ್ಮ ಶಕ್ತಿಯನ್ನು ನಿರ್ವಹಿಸಬಹುದು. 2. ಆತ್ಮವಿಶ್ವಾಸ ಹಾಗೂ ಮಾನಸಿಕ ಶಾಂತಿ ಹೆಚ್ಚು ಮುಖ್ಯವಾಗಿದೆ. ನೀವು ಮನಸ್ಸಿನಲ್ಲಿ ತೂಕವನ್ನು ಅನುಭವಿಸಿದರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಧ್ಯಾನ ಅಥವಾ ಯೋಗ ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸಲು ಸಹಾಯಕವಾಗಿರುತ್ತದೆ. ವೈಯಕ್ತಿಕ ಸಂಬಂಧಗಳು ಮಹತ್ವವನ್ನು ಅರಿತುಕೊಳ್ಳೋಣ. 1. ವೈಯಕ್ತಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಸಮಯ ಕಳೆಯಿರಿ. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹೆಚ್ಚು ಸಮನ್ವಯವಾಗಿ ಮತ್ತು ಮನೋಹರವಾಗಿ ಹಾರ್ಮಾನಿಯಸ್ ಆಗಿರುತ್ತೀರಿ.
ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಉತ್ತಮ ಪ್ರಭಾವ ಬೀರುವ ಸಮಯವಾಗಿದೆ. 2. ಸಂಬಂಧಗಳಲ್ಲಿ ಹೊಣೆಗಾರಿಕೆಯನ್ನು ಮತ್ತು ಪ್ರಾಮುಖ್ಯತೆಯನ್ನು ಹೆಚ್ಚಿಸಿ. ನಿಮ್ಮ ಸಂಬಂಧಗಳಲ್ಲಿ ಪ್ರಾಮುಖ್ಯತೆಯನ್ನು ಸೃಷ್ಟಿಸಲು ದಯವಿಟ್ಟು ಹೆಚ್ಚಿನ ಪ್ರಾಮುಖ್ಯತೆ ಹಾಗೂ ಪ್ಲಾನ್ ಮಾಡಿರುವ ಸಮಯವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸಮಾಧಾನ ಸಿಗುತ್ತದೆ. ರಾಶಿ ಆತ್ಮವಿಶ್ವಾಸದ ಬೆಳವಣಿಗೆಯಲ್ಲಿನ ನಾಯಕತ್ವ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚಿನ ವಿವರಣೆ. ವೃತ್ತಿ ಜೀವನದಲ್ಲಿ ಪ್ರತಿಷ್ಠೆಯ ಪ್ರಭಾವ ಮತ್ತು ನಾಯಕತ್ವದ ಅವಕಾಶ. ಹೆಚ್ಚಿನ ವಿವರಣೆ. ಈ ದಿನ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಎದ್ದು ಕಾಣುತ್ತವೆ. ನಿಮ್ಮ ಆತ್ಮವಿಶ್ವಾಸದ ಮಾತು ಮತ್ತು ದೃಢವಾದ ನಿರ್ಧಾರ ತೆಗೆದುಕೊಳ್ಳುವ ಶೈಲಿಯು ನಿಮ್ಮ ಸುತ್ತಲಿರುವವರ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ನಿಮ್ಮ ಮಾತಿನಲ್ಲಿ ಒಂದು ಬಗೆಯ ಆಕರ್ಷಣೆ ಮತ್ತು ವಿಶ್ವಾಸವಿರುತ್ತದೆ, ಅದು ಇತರರನ್ನು ನಿಮ್ಮತ್ತ ಸೆಳೆಯುತ್ತದೆ. ನೀವು ಪ್ರಸ್ತಾಪಿಸುವ ಯಾವುದೇ ಹೊಸ ಆಲೋಚನೆಗಳಿಗೆ ಉತ್ತಮವಾದ ಪ್ರತಿಕ್ರಿಯೆ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಯೋಜನೆಗಳು ಮತ್ತು ಕಾರ್ಯತಂತ್ರಗಳು ಇತರರಿಗೆ ಮನವರಿಕೆಯಾಗುವಂತೆ ನೀವು ಅವುಗಳನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸಲು ಸಾಧ್ಯವಾಗುತ್ತದೆ. ಈ ಸಕಾರಾತ್ಮಕ ವಾತಾವರಣವನ್ನು ಬಳಸಿಕೊಳ್ಳಲು ನೀವು ಧೈರ್ಯದಿಂದ ಮತ್ತು ಜಾಣತನದಿಂದ ನಡೆದುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಆಲೋಚನೆಗಳನ್ನು ಬೆಂಬಲಿಸುವ ಸೂಕ್ತವಾದ ವಾದಗಳು ಮತ್ತು ಉದಾಹರಣೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ಹಿರಿಯ ಅಧಿಕಾರಿಗಳೊಂದಿಗೆ ಯಾವುದೇ ಮಹತ್ವದ ಸಭೆ ಅಥವಾ ಪ್ರಸ್ತಾವನೆ ಇದ್ದರೆ ಅದರಲ್ಲಿ ಯಶಸ್ಸು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವ ಸಾಧ್ಯತೆ ಇದೆ. ನಿಮ್ಮ ತೀಕ್ಷ್ಣವಾದ ಮನಸ್ಸು, ನಿಖರವಾದ ಮಾತು ಮತ್ತು ನೀವು ನೀಡುವ ಮೌಲ್ಯಯುತವಾದ ಮಾಹಿತಿಯು ಈ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿ ಮತ್ತು ಅವರ ಪ್ರಶ್ನೆಗಳಿಗೆ ಆತ್ಮವಿಶ್ವಾಸದಿಂದ ಉತ್ತರಿಸಿ. ಹಣಕಾಸಿನ ನಿರ್ವಹಣೆಯಲ್ಲಿ ನವೀನ ಯೋಜನೆಗಳು ಮತ್ತು ಬದ್ಧತೆಯ ಅಗತ್ಯ. ಹೆಚ್ಚಿನ ವಿವರಣೆ. ಇಂದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ಪ್ರಯತ್ನಗಳು ಪ್ರಾರಂಭವಾಗಬಹುದು. ನೀವು ಹೊಸ ಹೂಡಿಕೆಗಳನ್ನು ಪರಿಗಣಿಸಬಹುದು ಅಥವಾ ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಹೊಸ ಯೋಜನೆಗಳನ್ನು ರೂಪಿಸಬಹುದು. ಈ ಹೊಸ ಯೋಜನೆಗಳು ಉದ್ದೇಶಪೂರ್ವಕವಾಗಿ ಬದಲಾವಣೆಗಳನ್ನು ತರಲು ವಿನ್ಯಾಸಗೊಳಿಸಲಾಗಿರುತ್ತವೆ, ಆದರೆ ಅವು ನಿಮ್ಮ ಜೀವನಕ್ಕೆ ನಿಜವಾಗಿಯೂ ಪೂರಕವಾಗುತ್ತವೆಯೇ ಎಂಬುದು ಅವುಗಳನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಉದ್ಯಮದಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಾಗಿರಬಹುದು, ಆದರೆ ಕೇವಲ ಇತರರು ಹೇಳಿದ್ದಾರೆ ಎಂದು ಯಾವುದೇ ಆಳವಾದ ವಿಶ್ಲೇಷಣೆ ಇಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸ್ವಂತ ಸಂಶೋಧನೆ ಮತ್ತು ವಿಶ್ಲೇಷಣೆಯ ಆಧಾರದ ಮೇಲೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಬಹುದು. ವಿಭಿನ್ನ ಹೂಡಿಕೆ ಆಯ್ಕೆಗಳನ್ನು ಪರಿಶೀಲಿಸಿ ಮತ್ತು ನಿಮ್ಮ ಅಪಾಯದ ಸಹಿಷ್ಣುತೆ ಮತ್ತು ಹಣಕಾಸಿನ ಗುರಿಗಳಿಗೆ ಸೂಕ್ತವಾದವುಗಳನ್ನು ಆರಿಸಿ. ಯಾರಾದರೂ ನಾಣ್ಯ, ಚಿನ್ನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ನೀವು ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಮತ್ತೊಮ್ಮೆ ನಿಮ್ಮ ನಿರ್ಧಾರವನ್ನು ಪರಿಶೀಲಿಸುವುದು ಒಳ್ಳೆಯದು. ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ಗಮನಿಸಿ ಮತ್ತು ತಜ್ಞರ ಸಲಹೆಯನ್ನು ಪಡೆಯಿರಿ. ಆರ್ಥಿಕವಾಗಿ ಭದ್ರವಾದ ಭವಿಷ್ಯವನ್ನು ನಿರ್ಮಿಸುವ ಅಡಿಪಾಯವನ್ನು ಇಂದು ನೀವು ಹಾಕಬಹುದು. ನಿಮ್ಮ ದೀರ್ಘಕಾಲೀನ ಹಣಕಾಸಿನ ಗುರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ಮತ್ತು ಅವುಗಳನ್ನು ಸಾಧಿಸಲು ಕಾರ್ಯತಂತ್ರವನ್ನು ರೂಪಿಸಿ. ಕನ್ಯಾ ರಾಶಿ ಅಂತರ್ದೃಷ್ಟಿಯ ಶಕ್ತಿಯಿಂದ ಜೀವನ ತಾರತಮ್ಯಗಳನ್ನು ವಿಶ್ಲೇಷಿಸುವ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ವಿಶೇಷ ಗಮನ ಸೆಳೆಯುವ ಅವಕಾಶ ಸಿಗಲಿದೆ. ನಿಮ್ಮ ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯದಿಂದ ಹಿರಿಯರ ಗಮನವನ್ನು ಸೆಳೆಯಬಹುದು. ನೀವು ಯಾವುದೇ ಸಮಸ್ಯೆಯ ಆಳಕ್ಕೆ ಇಳಿದು ಅದರ ಮೂಲವನ್ನು ಪತ್ತೆಹಚ್ಚುವ ಕೌಶಲ್ಯವನ್ನು ಹೊಂದಿರುತ್ತೀರಿ. ಇದು ನಿಮ್ಮನ್ನು ಸಹೋದ್ಯೋಗಿಗಳಿಂದ ಭಿನ್ನವಾಗಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭದಾಯಕವಾಗಿರುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಲೆಕ್ಕಾಚಾರ, ಮಾಹಿತಿ ವಿಶ್ಲೇಷಣೆ ಅಥವಾ ವಾಣಿಜ್ಯ ತೀರ್ಮಾನಗಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮಗೆ ಯಶಸ್ಸು ಖಚಿತ. ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ವಿವರಗಳ ಮೇಲಿನ ಗಮನವು ನಿಮಗೆ ಸರಿಯಾದ ಆಯ್ಕೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ದೈಹಿಕವಾಗಿ ಹೆಚ್ಚು ದುಡಿಯಬೇಕಾದ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಯೋಜನೆಯ ಅಗತ್ಯವಿದೆ. ಪ್ರತಿ ಕೆಲಸವನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದು ಇಂದಿನ ಮುಖ್ಯ ಗುರಿಯಾಗಿರಬೇಕು. ಆತುರ ಪಡದೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವುದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಹಣಕಾಸಿನ ನಿಖರ ನಿರ್ವಹಣೆ ಈ ದಿನದ ಪ್ರಮುಖ ಅಂಶವಾಗಿರುತ್ತದೆ. ನೀವು ದೈನಂದಿನ ಖರ್ಚುಗಳಲ್ಲಿ ನಿಖರತೆ ಇಟ್ಟುಕೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದು. ನಿಮ್ಮ ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಲಿ. ಹೊಸ ಖರೀದಿಗಳ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ. ತಕ್ಷಣದ ಇಚ್ಛೆಯ ಹೊರಗೆ ಬಂದು ಯೋಗ್ಯ ಸಮಯಕ್ಕೆ ಕೊಳ್ಳುವ ಚಿಂತನೆ ಜಾಣತನ. ಆತುರದಲ್ಲಿ ಕೊಂಡುಕೊಳ್ಳುವ ವಸ್ತುಗಳು ನಂತರ ಅನಗತ್ಯವೆನಿಸಬಹುದು. ಬಡ್ಡಿದರ ಅಥವಾ ಸಾಲದ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಅದು ಭವಿಷ್ಯದ ಹಣಕಾಸು ಸಮಸ್ಯೆಗೆ ಕಾರಣವಾಗಬಹುದು. ಯಾವುದೇ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು
ಅದರ ನಿಯಮಗಳನ್ನು ಎಚ್ಚರಿಕೆಯಿಂದ ಓದಿ. ಇಂದು ನಿಮ್ಮ ಆರೋಗ್ಯ ಸ್ಥಿತಿ ಸುಧಾರಣೆಯ ಹಾದಿಯಲ್ಲಿ ಇರಬಹುದು, ಆದರೆ ನೀವು ಶಿಸ್ತು ಮತ್ತು ನಿಯಮ ಪಾಲಿಸಿದರೆ ಮಾತ್ರ ಅದರ ಲಾಭ ದೀರ್ಘಕಾಲ ಉಂಟಾಗುತ್ತದೆ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಒಣಹಣ್ಣುಗಳು, ಹಸಿರು ತರಕಾರಿಗಳ ಸೇವನೆ ಹೆಚ್ಚಿಸುವುದು ಉತ್ತಮ. ಇದರಿಂದ ಜೀರ್ಣಶಕ್ತಿ, ಚರ್ಮದ ಆರೋಗ್ಯ ಮತ್ತು ಸಾಮಾನ್ಯ ಶಕ್ತಿ ಮಟ್ಟ ಸುಧಾರಿಸುತ್ತದೆ. ಸಮತೋಲಿತ ಆಹಾರವು ನಿಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ನಿದ್ರಾ ಸಮಯದ ಪಟುತೆ ಮತ್ತು ಕಣ್ಣಿನ ಆರೈಕೆ ಅಗತ್ಯ. ಹೆಚ್ಚು ಕಂಪ್ಯೂಟರ್ ಅಥವಾ ಮೊಬೈಲ್ ಉಪಯೋಗಿಸುವವರು ವಿಶ್ರಾಂತಿಯ ಸಮಯ ಮೀಸಲಿಟ್ಟುಕೊಳ್ಳಿ. ಕಣ್ಣುಗಳಿಗೆ ನಿಯಮಿತವಾಗಿ ತಣ್ಣೀರಿನಿಂದ ಮುಖ ತೊಳೆಯಿರಿ ಮತ್ತು ಅಗತ್ಯವಿದ್ದರೆ ಕಣ್ಣಿನ ಹನಿಗಳನ್ನು ಬಳಸಿ. ನಿಮ್ಮ ಮಾತುಗಳು ಇಂದು ಸಂಬಂಧಗಳನ್ನು ಬೆಳೆಸುವಂತೆ ಅಥವಾ ತೊಂದರೆಗೊಳಿಸುವಂತೆ ಆಗಬಹುದು. ಈ ಕಾರಣದಿಂದಾಗಿ ಪ್ರತಿಯೊಂದು ಮಾತಿನ ಹಿಂದೆಯೂ ಚಿಂತನೆ ಇರಲಿ. ಮೃದುವಾದ ಮತ್ತು ಸೌಜನ್ಯದ ಮಾತುಗಳನ್ನು ಬಳಸಿ. ಕುಟುಂಬದ ಹಿರಿಯರೊಂದಿಗೆ ಸಂವಾದದಲ್ಲಿ ಕೃತಜ್ಞತೆ ಮತ್ತು ಶ್ರದ್ಧೆ ಇರಲಿ. ಅವರು ನೀಡುವ ಸಲಹೆಗಳು ಇಂದು ನಿಮಗೆ ಉಪಯೋಗವಾಗಬಹುದು. ಅವರ ಅನುಭವದಿಂದ ನೀವು ಕಲಿಯಬಹುದಾದ್ದು ಬಹಳಷ್ಟಿದೆ. ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ನಿಷ್ಠೆ ಮತ್ತು ಶ್ರದ್ಧೆಯ ಪರೀಕ್ಷೆ ಆಗಬಹುದಾದ ದಿನ. ನೇರತೆ ಹಾಗೂ ಆತ್ಮೀಯತೆ ಇಟ್ಟುಕೊಂಡರೆ ನೀವು ಸಂಬಂಧಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಸಾಧಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಕನ್ಯಾ ರಾಶಿಯವರು ಈ ದಿನವನ್ನು ತಾಳ್ಮೆ, ಶಿಸ್ತು ಮತ್ತು ನಿಖರತೆಯಿಂದ ರೂಪಿಸಿಕೊಂಡರೆ ಯಶಸ್ಸು ಮತ್ತು ಆತ್ಮತೃಪ್ತಿ ಎರಡೂ ಪಡೆಯಬಹುದು. ಮುಂದಿನ ರಾಶಿ ತುಲಾ. ಓಂ ಶ್ರೀ ಗುರುಭ್ಯೋ ನಮಃ. ನೋಡಿ ಪ್ರಿಯ ವೀಕ್ಷಕರೇ, ನಾವು ಈಗ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಂಡಿದ್ದೇವೆ. ಬನ್ನಿ ಮುಂದಿನ ರಾಶಿ ತುಲಾ. ಅದಕ್ಕಿಂತ ಮುಂಚೆ ಮೇ 5ನೇ ತಾರೀಖು 2025 ಈ ದಿನದ ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿ ಸಮತೋಲನ ಮತ್ತು ಸಂಯಮದ ಮೂಲಕ ಜೀವನದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿಯವರಿಗೆ ಇಂದು ವೃತ್ತಿಪರ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ನೀವು ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲರ ಭಾವನೆಗಳನ್ನು ಗೌರವಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ನೀವು ಮಧ್ಯವರ್ತಿಯ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ನಿಷ್ಪಕ್ಷಪಾತ ಧೋರಣೆ ಮತ್ತು ಸಮತೋಲಿತ ಆಲೋಚನೆಗಳು ಇತರರಿಗೆ ಮಾರ್ಗದರ್ಶಕವಾಗಬಲ್ಲವು. ವಿಭಿನ್ನ ಅಭಿಪ್ರಾಯಗಳ ನಡುವೆ ನೀವು ಸಾಮರಸ್ಯವನ್ನು ತಂದರೆ ಅದು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಕಚೇರಿಯಲ್ಲಿ ಅಥವಾ ತಂಡದಲ್ಲಿ ನಿಮ್ಮ ಪಾತ್ರವು ಇಂದು ಹೆಚ್ಚು ಮಹತ್ವದ್ದಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಖರ್ಚು ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸುವುದು ಅತ್ಯಗತ್ಯ. ಸಣ್ಣ ಮೊತ್ತದ ಹೂಡಿಕೆ ಅಥವಾ ದಿನಸಿ ಖರೀದಿಗಳಲ್ಲಿಯೂ ಸಹ ನೀವು ಜಾಣತನದಿಂದ ವರ್ತಿಸಿದರೆ ಆಗಾಗ್ಗೆ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಲೆಕ್ಕಪತ್ರಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಕುಟುಂಬದ ಬೇಡಿಕೆಗಳು ಹೆಚ್ಚಾಗಬಹುದು, ಆದರೆ ನೀವು ಎಲ್ಲರ ಮೆಚ್ಚುಗೆಯನ್ನು ಗಳಿಸುವುದರ ಮೂಲಕ ಸಂತೃಪ್ತಿಯನ್ನು ಅನುಭವಿಸುವಿರಿ. ನಿಮ್ಮ ದೇಹದ ಆಂತರಿಕ ಶಕ್ತಿಗೆ ಇಂದು ಆರೈಕೆಯ ಅಗತ್ಯವಿದೆ. ಸಂಯಮ ಮತ್ತು ನಿಯಮಿತ ಜೀವನ ಶೈಲಿಯಿಂದ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಚಿಕ್ಕ ಆರೋಗ್ಯ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಒತ್ತಡ ಮತ್ತು ನಿದ್ರೆಯ ಕೊರತೆಯು ನಿಮಗೆ ಪ್ರಮುಖ ಸಮಸ್ಯೆಯಾಗಬಹುದು. ಇದನ್ನು ನಿವಾರಿಸಲು ಧ್ಯಾನ, ಪ್ರಾಣಾಯಾಮ ಅಥವಾ ಸಂಗೀತವನ್ನು ಆಲಿಸುವ ಮೂಲಕ ಶಾಂತಿಯನ್ನು ಕಂಡುಕೊಳ್ಳಿ. ನಿಮ್ಮ ಊಟದ ಸಮಯವನ್ನು ನಿಯಮಿತಗೊಳಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಹಸಿರು ತರಕಾರಿಗಳನ್ನು ಸೇವಿಸಿ. ಇದು ನಿಮ್ಮ ದೈಹಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಂಬಂಧಗಳಲ್ಲಿ ಇಂದು ತಾಳ್ಮೆಗೆ ಹೆಚ್ಚಿನ ಮಹತ್ವವಿದೆ. ನೀವು ಇತರರನ್ನು ಗಮನವಿಟ್ಟು ಕೇಳಿದರೆ ಎಲ್ಲರ ಹೃದಯವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂಭಾಷಣೆಗೆ ಅವಕಾಶ ನೀಡುವುದು ಮುಖ್ಯ. ನಿಮ್ಮ ಸೂಕ್ಷ್ಮ ಮನಸ್ಸು ಮತ್ತು ಸ್ಪಷ್ಟವಾದ ಮಾತುಗಳು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತವೆ. ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಣ್ಣಪುಟ್ಟ ವಿಷಯಗಳಿಂದ ಮನಸ್ಸು ನೋಯದಂತೆ ನೋಡಿಕೊಳ್ಳಿ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ಗೌರವವು ಬಹಳ ಮುಖ್ಯವಾಗಿರುತ್ತದೆ. ತುಲಾ ರಾಶಿಯವರು ಇಂದು ಸಮತೋಲನ, ವಿವೇಕ ಮತ್ತು ಸಹಾನುಭೂತಿಯಿಂದ ತಮ್ಮ ದಿನದ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ಆಂತರಿಕ ಶಕ್ತಿಯ ಪ್ರಬಲತೆಯಿಂದ ಜೀವನದ ತೀವ್ರತೆಯನ್ನು ಸಮರ್ಥವಾಗಿ ನಿಭಾಯಿಸುವ ಬಗ್ಗೆ ತಿಳಿದುಕೊಳ್ಳೋಣ. ವೃತ್ತಿಪರ ಕ್ಷೇತ್ರದಲ್ಲಿ ಉತ್ಸಾಹದ ಅನುಸಂಧಾನ ಮತ್ತು ಗಂಭೀರ ತೀರ್ಮಾನಗಳ ಪ್ರಭಾವ. ಈ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಉತ್ಸಾಹ ಮತ್ತು ಸಂಕಲ್ಪ ಶಕ್ತಿಯು ಎಲ್ಲರ ಗಮನ ಸೆಳೆಯುತ್ತದೆ. ನಿಮ್ಮ ಗಂಭೀರ ಕೆಲಸದ ಶೈಲಿ ಹಿರಿಯರಲ್ಲಿ ವಿಶ್ವಾಸ ಬೆಳೆಸಬಹುದು. ಪ್ರಮುಖ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಈ ಸಂದರ್ಭ ನಿಮ್ಮ ನಿರ್ಧಾರ ತೀರ್ಮಾನ ಶಕ್ತಿ ಪರೀಕ್ಷೆಗೆ ಒಳಪಡುವ ಸಾಧ್ಯತೆ ಇದೆ.
ಚಿಕ್ಕ ತಪ್ಪುಗಳು ದೊಡ್ಡ ಪರಿಣಾಮ ನೀಡಬಹುದಾದ ದಿನ. ಆದ್ದರಿಂದ ಎಚ್ಚರಿಕೆಯು ಬಹುಮಹಿಮೆ ಹೊಂದಿದೆ. ಮೊದಲು ಯೋಜನೆ ರೂಪಿಸಿ, ನಂತರ ಕಾರ್ಯಾಚರಣೆಗೆ ಇಳಿಯುವುದು ಸೂಕ್ತ. ಹಣಕಾಸಿನಲ್ಲಿ ತೀವ್ರ ಅಧ್ಯಯನ ಮತ್ತು ಜಾಣತನದಿಂದ ಹೊಂದಿಕೆ ಸಾಧಿಸುವ ಗುರಿ. ಹಣಕಾಸಿನ ವಿಷಯದಲ್ಲಿ ಈ ದಿನ ನೀವು ನಿಖರ ಹಾಗೂ ಪ್ರಭಾವಶಾಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಹೊಸ ಹೂಡಿಕೆಗೆ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ. ಸಾಲದ ಬಗ್ಗೆ ನಿಮಗೆ ಚಿಂತೆ ಇದ್ದರೆ ಈ ದಿನ ಅದರ ಪರಿಹಾರಕ್ಕಾಗಿ ಒಳ್ಳೆಯ ಅವಕಾಶಗಳು ಸಿಗಬಹುದು. ಮಾತುಕತೆ ಮೂಲಕ ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡಿ. ಬೇರೆಯವರ ಸಲಹೆಗಿಂತ ನಿಮ್ಮ ಆಂತರಿಕ ಅಣಕವನ್ನೇ ಹೆಚ್ಚು ನಂಬುವುದು ಲಾಭದಾಯಕವಾಗಬಹುದು. ನಿಮ್ಮ ಅಂತರ್ನಿದರ್ಶನದಿಂದ ನಿಮ್ಮ ಹಣಕಾಸಿನ ದಾರಿ ನಿಖರಗೊಳ್ಳಬಹುದು. ಆರೋಗ್ಯದಲ್ಲಿ ಉತ್ಸಾಹ ಮತ್ತು ನಿಶ್ಚಿತತೆ ಏಕಕಾಲದಲ್ಲಿ ಸಮರ್ಪಣೆಗೆ ಕಾರಣವಾಗುವ ಮಾರ್ಗ. ಈ ದಿನ ನಿಮ್ಮ ದೈಹಿಕ ಶಕ್ತಿ ಸಾಧಾರಣಕ್ಕೂ ಹೆಚ್ಚು ಚುರುಕಾಗಿ ಕಾಣಿಸಬಹುದು. ಆದರೂ ಅತಿಯಾದ ಶ್ರಮದಿಂದ ಶರೀರದ ಏಕತೆ ಹಾಳಾಗದಂತೆ ನೋಡಿಕೊಳ್ಳಿ. ಜೀರ್ಣಶಕ್ತಿ ಸಮಸ್ಯೆಗಳು ಅಥವಾ ರಕ್ತದೊತ್ತಡ ಸಂಬಂಧಿತ ಅಂಶಗಳಲ್ಲಿ ಎಚ್ಚರಿಕೆ ಅಗತ್ಯ. ಬಿಸಿಯಾದ ಆಹಾರ ಅಥವಾ ಔಷಧ ಸೇವನೆಯ ಸಮಯಕ್ಕೆ ವಿಶೇಷ ಗಮನ ನೀಡಿರಿ. ಧ್ಯಾನ ಮತ್ತು ಮನಸ್ಸಿನ ಶಾಂತಿಯ ಅಭ್ಯಾಸದಿಂದ ಒಳಗಿನ ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯ. ಇದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಶ್ರೇಯಸ್ಸಿಗೆ ಪೂರಕವಾಗುತ್ತದೆ. ಸಂಬಂಧಗಳಲ್ಲಿ ಆಳವಲ್ಲದ ನಿಶ್ಚಿತತೆ ಮತ್ತು ನಿಷ್ಠೆಯ ಸ್ಥೈರ್ಯದ ಅಗತ್ಯತೆ. ನಿಮ್ಮ ನಿಷ್ಠೆ ಮತ್ತು ಸಮರ್ಪಣೆ ಇಂದು ಸಂಬಂಧಗಳನ್ನು ಪ್ರಭಾವಿತಗೊಳಿಸುತ್ತದೆ. ಆದರೆ ಮಾತುಗಳಲ್ಲಿ ತೀವ್ರತೆ ಮತ್ತು ನಿಖರತೆ ಇರಲಿ. ಕುಟುಂಬದ ಹಿರಿಯರ ಜೊತೆ ಸಮಯ ಕಳೆಯುವುದು ಸಂತೋಷ ಮತ್ತು ಮಾರ್ಗದರ್ಶನ ಎರಡಕ್ಕೂ ಸಹಕಾರಿಯಾಗುತ್ತದೆ. ಅವರ ಅನುಭವದಿಂದ ನೀವು ಹೊಸ ಬೆಳಕು ಪಡೆಯಬಹುದು. ಪ್ರೇಮ ಸಂಬಂಧಗಳಲ್ಲಿ ಭರವಸೆಯು ಬೆಳಕು ತರಬಹುದಾದ ದಿನವಿದು. ಆದರೆ ಹಳೆಯ ತಪ್ಪುಗಳನ್ನು ಪುನರಾವರ್ತ ಮಾಡದೆ ಮುನ್ನಡೆದರೆ ಉತ್ತಮ. ವೃಶ್ಚಿಕ ರಾಶಿಯವರು ಈ ದಿನ ತಮ್ಮ ಆಂತರಿಕ ಶಕ್ತಿಯ ಉಪಯೋಗವನ್ನು ಶಿಸ್ತಿನಿಂದ ನಡೆಸಿದರೆ ಯಶಸ್ಸು ಮತ್ತು ಸಂತೃಪ್ತಿಯ ದಾರಿ ನಿಶ್ಚಿತ. ಮುಂದಿನ ರಾಶಿ ಧನು. ಧನು ರಾಶಿ ಮೇ 5, 2025 ದಿನ ಭವಿಷ್ಯ. ಧನು ರಾಶಿಯವರಿಗೆ ಮೇ 5, 2025 ಆಶಾವಾದ ಮತ್ತು ದೃಢ ನಂಬಿಕೆಯ ದಿನವಾಗಿರುತ್ತದೆ. ನಿಮ್ಮ ಆಂತರಿಕ ಶಕ್ತಿಯು ಹೆಚ್ಚಾಗಿದ್ದು ಗುರಿಯತ್ತ ಸ್ಪಷ್ಟ ದೃಷ್ಟಿಯಿಂದ ಮುನ್ನಡೆದರೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುವ ಸಾಧ್ಯತೆ ಇದೆ. ವೃತ್ತಿ ಜೀವನ. ವೃತ್ತಿಯಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ವೈಯಕ್ತಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ನಿಮ್ಮ ಜ್ಞಾನ ಮತ್ತು ದೃಷ್ಟಿಕೋನವು ಇತರರಿಗೆ ಪ್ರೇರಣೆ ನೀಡುವ ಸಾಧ್ಯತೆ ಇದೆ. ವಿದೇಶ ಅಥವಾ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಬಹುದು. ಯೋಜನೆಗಳನ್ನು ರೂಪಿಸಿಕೊಂಡು ಕಾರ್ಯನಿರ್ವಹಿಸಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಣಕಾಸು. ಆರ್ಥಿಕವಾಗಿ ಈ ದಿನದ ನಿರ್ಧಾರಗಳು ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗೆ ಅಡಿಪಾಯ ಹಾಕುವಂತಿರುತ್ತವೆ. ಭದ್ರತಾ ಹೂಡಿಕೆಗಳ ಮೇಲೆ ಗಮನಹರಿಸುವುದು ಸೂಕ್ತ. ದೂರ ಪ್ರಯಾಣ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಬರಬಹುದು. ಹಾಗಾಗಿ ಹಣವನ್ನು ಉಳಿಸುವ ಕಡೆ ಗಮನಹರಿಸಿ. ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ದೀರ್ಘಕಾಲೀನ ಚಿಂತನೆ ಮುಖ್ಯ. ಆರೋಗ್ಯ. ನಿಮ್ಮ ದೇಹವು ಇಂದು ಚುರುಕಾಗಿರುತ್ತದೆ. ವ್ಯಾಯಾಮ ಮಾಡುವಾಗ ಆತುರಪಡದೆ ನಿಮ್ಮ ದೇಹದ ಸ್ಥಿತಿಗೆ ಅನುಗುಣವಾಗಿ ಮುಂದುವರಿಯಿರಿ. ಬಾಯಾರಿಕೆ, ಆಹಾರದ ವ್ಯತ್ಯಾಸ ಮತ್ತು ನಿದ್ರೆಯ ಕೊರತೆಯಿಂದ ನಿಮ್ಮ ಶಕ್ತಿ ಕಡಿಮೆಯಾಗಬಹುದು. ಇವುಗಳನ್ನು ನಿಯಂತ್ರಿಸಲು ಶಿಸ್ತಿನ ದಿನಚರಿ ಅನುಸರಿಸಿ. ಧ್ಯಾನ ಮತ್ತು ಪ್ರಾರ್ಥನೆಯಿಂದ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಬಹುದು. ಸಂಬಂಧಗಳು. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ಕುಟುಂಬದಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನದಲ್ಲಿ ದ್ವಂದ್ವಗಳಿದ್ದರೆ ಅವುಗಳಿಗೆ ಸ್ಪಷ್ಟ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ. ಸಂವಹನಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಪ್ರೇಮ ಸಂಬಂಧಗಳಲ್ಲಿ ಭಾವನೆಗಳೊಂದಿಗೆ ಗಂಭೀರ ಭರವಸೆಗಳು ಇರಬೇಕು. ಈ ದಿನದ ಮಾತುಗಳು ಭವಿಷ್ಯದ ಬಾಂಧವ್ಯದ ದಿಕ್ಕನ್ನು ನಿರ್ಧರಿಸಬಹುದು. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಮೇ 5, 2025 ಆಶಾವಾದ, ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯಿಂದ ಮುನ್ನಡೆಯುವ ದಿನವಾಗಿರುತ್ತದೆ. ಮಕರ ರಾಶಿ. ದೃಢತೆ ಮತ್ತು ನಿಖರತೆಯ ಮೇರೆಗೆ ಜೀವನದ ಭದ್ರತೆಯನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವೃತ್ತಿಯಲ್ಲಿ ಶಿಸ್ತು ಪಾಲನೆಯಿಂದ ನಂಬಿಕೆಯ ಹಕ್ಕು ಸಾಧಿಸುವ ದಿನ. ಈ ದಿನ ನಿಮ್ಮ ಗಂಭೀರ ಧೋರಣೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡುವ ಶೈಲಿ ಉಲ್ಲೇಖನೀಯವಾಗುತ್ತದೆ. ಹತ್ತಿರದ ಸಹೋದ್ಯೋಗಿಗಳಿಗೆ ಅಲ್ಲ, ಹಿರಿಯರಿಗೂ ನೀವು ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಕಾಣಿಸಬಹುದು. ಯೋಜಿತ ಕಾರ್ಯಗಳನ್ನು ನಿಖರವಾಗಿ ಮುಗಿಸುವ ನಿಮ್ಮ ಸಾಮರ್ಥ್ಯವು ಮತ್ತೊಂದು ಹಂತದ ಜವಾಬ್ದಾರಿ ಸಿಗಲು ಕಾರಣವಾಗಬಹುದು. ಮುಖ್ಯ ಯೋಜನೆಗಳ ನಿರ್ವಹಣೆಗೆ ಮುನ್ನ ಕೈಯಲ್ಲಿರುವ ಕಾರ್ಯಗಳ ಅಂತ್ಯವನ್ನು ಗಮನಿಸಿ. ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ತಾಳ್ಮೆ ಮತ್ತು ರಾಜಕೀಯ ಬುದ್ಧಿಮತ್ತೆ ಅಗತ್ಯ. ನಿಮ್ಮ ಮಾತುಗಳ ತೂಕ ಕೆಲಸದ ಫಲಿತಾಂಶವನ್ನು ರೂಪಿಸಬಲ್ಲದು.
ಹಣಕಾಸಿನಲ್ಲಿ ದಿಟ್ಟ ನಿರ್ಧಾರ ಮತ್ತು ಉಳಿತಾಯದ ನೈಪುಣ್ಯದಿಂದ ಲಾಭದ ಮಾರ್ಗ. ಹಣಕಾಸಿನ ಹಿಮ್ಮೇಳದಲ್ಲಿ ಈ ದಿನ ನೀವು ಬಹು ಜಾಣಮಟ್ಟದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸುವುದು ಲಾಭದಾಯಕ. ಸೂಕ್ಷ್ಮ ಹೂಡಿಕೆಗಳ ಬಗ್ಗೆ ತೀರ್ಮಾನ ಕೈಗೊಂಡರೆ ಭವಿಷ್ಯದ ಭದ್ರತೆಗೆ ಇದು ಪ್ರಾರಂಭವಾಗಬಹುದು. ಬಡ್ಡಿದರ ಅಥವಾ ಕಿರಿಯಾವಧಿಯ ಸಾಲ ನಿರ್ವಹಣೆ ಸುಗಮವಾಗುತ್ತದೆ. ನಿರ್ದೇಶಿತ ಹಣಕಾಸು ಯೋಜನೆಯ ಅಭ್ಯಾಸ ಇಂದು ನಿಮಗೆ ಶಾಂತಿ ಮತ್ತು ಭರವಸೆ ಎರಡನ್ನೂ ಒದಗಿಸಬಲ್ಲದು. ನಿಮ್ಮ ಸ್ಥಿರತೆ ನಿಮ್ಮ ಕುಟುಂಬಕ್ಕೂ ಸಹಕಾರಿಯಾಗುತ್ತದೆ. ಆರೋಗ್ಯದಲ್ಲಿ ಸಾಂವಿಧಾನಿಕ ಶಕ್ತಿ ಹಾಗೂ ಜೀವನ ಪದ್ಧತಿಯ ಶುದ್ಧತೆಯ ಅಗತ್ಯ. ಈ ದಿನ ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿದೆ, ಆದರೆ ನೀವು ಹೆಚ್ಚು ನಿರ್ದಿಷ್ಟ ರೀತಿಯ ಆಹಾರ ಹಾಗೂ ನಿದ್ರೆಯ ಅಭ್ಯಾಸವನ್ನು ಪಾಲಿಸಬೇಕು. ಇದರಿಂದ ನಿಮ್ಮ ಶರೀರ ಶಕ್ತಿಯು ಹೆಚ್ಚಾಗಿ ಕಾರ್ಯನಿರ್ವಹಿಸಲು ತಯಾರಾಗುತ್ತದೆ. ಜೀರ್ಣಶಕ್ತಿ ಸಮಸ್ಯೆ ಅಥವಾ ಹತ್ತಿರದ ವೈರಲ್ ಸೋಂಕುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮುನ್ನೆಚ್ಚರಿಕೆ ಈ ದಿನ ನಿಮಗೆ ನಿಜವಾದ ಕಾಯಿಲೆಗಳಿಂದ ದೂರ ಇರಿಸುತ್ತದೆ. ಆರೋಗ್ಯ ದೃಷ್ಟಿಯಿಂದ ನಿರಂತರ ವ್ಯಾಯಾಮದ ಅಭ್ಯಾಸ ಮತ್ತು ಜಲಪಾನದ ಶಿಸ್ತು ಬಹುಮಹಿಮೆ. ಆರೋಗ್ಯದ ಸ್ಥಿತಿಗತಿಯು ನಿಮ್ಮ ಮನಃಶಾಂತಿಗೂ ಮುಖ್ಯ. ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಪ್ರಭಾವ ಹೆಚ್ಚಾಗುವ ಸಾಧ್ಯತೆ. ಮಕರರ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಇಂದು ಆತ್ಮೀಯತೆಯ ಹೊಸ ತರಂಗ ಬೆಳೆಯಲಿದೆ. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತದೆ. ವಿವಾಹಿತರ ನಡುವೆ ಪರಸ್ಪರ ಬುದ್ಧಿವಾದಿ ಮಾತುಕತೆಗಳಿಂದ ಕೆಲವು ಗೊಂದಲಗಳ ಪರಿಹಾರ ಕಂಡುಬರಬಹುದು. ನಿಮ್ಮ ಗಂಭೀರ ಸ್ವಭಾವ ಇಂದು ಒಳ್ಳೆಯ ಪ್ರಭಾವ ಬೀರುತ್ತದೆ. ಪೂರ್ವ ಪರಿಚಿತರು ಅಥವಾ ಹಳೆಯ ಸ್ನೇಹಿತರಿಂದ ಕೆಲವೊಂದು ನೋಟಗಳು ನಿಮಗೆ ಭಾವನಾತ್ಮಕವಾಗಿ ಸ್ಪರ್ಶಿಸಬಹುದು. ಈ ದಿನದ ಸಂವಹನಗಳು ಭವಿಷ್ಯದ ಸಂಬಂಧಗಳ ಬಲವನ್ನು ಬಲಪಡಿಸಬಹುದು. ಮಕರ ರಾಶಿಯವರು ಈ ದಿನ ತಮ್ಮ ಶಿಸ್ತು, ನಿಷ್ಠೆ ಮತ್ತು ಸ್ಥಿರ ಚಿಂತನೆಯ ಮೂಲಕ ಯಶಸ್ಸಿನ ಹೆಜ್ಜೆ ಗುರುತು ಹಾಕಬಲ್ಲರು. ಮುಂದಿನ ರಾಶಿ ಕುಂಭ. ಕುಂಭರಾಶಿ ವಿಚಾರಶೀಲತೆ ಮತ್ತು ಆಂತರಿಕ ದೃಷ್ಟಿಯಿಂದ ಜೀವನದ ಹೊಸ ಆಯಾಮಗಳನ್ನು ಅನ್ವೇಷಿಸಬಹುದಾದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ. ವೃತ್ತಿಯಲ್ಲಿ ನವೀನ ಚಿಂತನೆ ಮತ್ತು ತಾಂತ್ರಿಕ ಜಾಣ್ಮೆಯಿಂದ ಪ್ರಭಾವ ಬೀರಲು ತಯಾರಿ. ಈ ದಿನ ಕುಂಭರಾಶಿಯವರು ತಮ್ಮ ಸ್ವಾಭಾವಿಕ ಕಲ್ಪನೆ ಶಕ್ತಿ ಮತ್ತು ವೈಚಾರಿಕ ವಿಶಿಷ್ಟತೆಯಿಂದ ವೃತ್ತಿಯಲ್ಲಿ ನೂತನ ಮಾರ್ಗಗಳು ಕಂಡುಹಿಡಿಯುವ ಸಾಧ್ಯತೆ ಇದೆ. ಅನೇಕರು ನಿಮ್ಮ ನವೀನ ಆಲೋಚನೆಗಳಿಗೆ ಸ್ಪಂದನೆ ತೋರಬಲ್ಲರು. ಸಾಮೂಹಿಕ ಯೋಜನೆಗಳಲ್ಲಿ ನಿಖರವಾಗಿ ಕೆಲಸ ಮಾಡುವ ಕೌಶಲ್ಯವನ್ನು ತೋರಿದರೆ ನಿಮ್ಮ ಪ್ರಭಾವವು ಹೆಚ್ಚಾಗಬಹುದು. ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರು ವಿಶೇಷ ಯಶಸ್ಸು ಕಾಣುವ ದಿನ. ಸ್ವತಂತ್ರವಾಗಿ ಯಾವುದೇ ಪ್ರಾಜೆಕ್ಟ್ ಮುನ್ನಡೆಸಬೇಕಾದರೆ ಶಿಸ್ತಿನ ಜೊತೆ ಸೃಜನಶೀಲತೆಯ ಸಮತೋಲನ ಅಗತ್ಯ. ಈ ದಿನ ನಿಮ್ಮ ನಿರ್ಧಾರಗಳು ಮುಂದಿನ ಮಾರ್ಗವನ್ನು ಸ್ಪಷ್ಟಗೊಳಿಸುತ್ತವೆ. ಹಣಕಾಸಿನಲ್ಲಿ ಬದಲಾವಣೆಯ ಪ್ರವೃತ್ತಿಗೆ ಜಾಣ ನಿರ್ವಹಣೆಯ ಅಗತ್ಯತೆ. ಈ ದಿನ ಕುಂಭರಾಶಿಯವರು ಹಣಕಾಸಿನ ವಿಷಯದಲ್ಲಿ ಕೆಲವೊಂದು ಅಸಾಧಾರಣ ನಿರ್ಧಾರ ಕೈಗೊಳ್ಳಬಹುದು. ನಿಮ್ಮ ತೀರ್ಮಾನಗಳು ತಕ್ಷಣದ ಲಾಭಕ್ಕಿಂತ ದೀರ್ಘಾವಧಿಯ ನೆಲೆಯತ್ತ ತಿರುಗಿರುತ್ತವೆ. ಹೆಚ್ಚುವರಿ ಆದಾಯಕ್ಕೆ ಅವಕಾಶ ಸಿಗಬಹುದು, ಆದರೆ ಆ ಯೋಜನೆಗಳ ವೈಜ್ಞಾನಿಕ ವಿಶ್ಲೇಷಣೆ ಅಗತ್ಯ. ಗಾಳಿಚಾತಿ ಯೋಜನೆಗಳಿಗೆ ತಪ್ಪದೆ ಎಚ್ಚರಿಕೆ ವಹಿಸಿ. ಹೂಡಿಕೆ ಮಾಡುವ ಮುನ್ನ ಎಲ್ಲವನ್ನೂ ವಿಶ್ಲೇಷಿಸಿ ಹಣವನ್ನು ವಿಭಜನೆ ಮಾಡುವುದು ಜಾಣತನ. ಖರ್ಚಿನಲ್ಲಿ ಸಮತೋಲನ ವಹಿಸಿ ಉಳಿತಾಯದ ದಾರಿಯಲ್ಲಿ ಮುಂದುವರೆಯಿರಿ. ಆರೋಗ್ಯದಲ್ಲಿ ಆಳವಾದ ಆತ್ಮಪರಿಶೀಲನೆ ಮತ್ತು ದೈನಂದಿನ ನವೀಕರಣದ ಅಗತ್ಯ. ಕುಂಭರಾಶಿಯವರ ದೈಹಿಕ ಸ್ಥಿತಿ ಉತ್ತಮವಾದರೂ ಮಾನಸಿಕ ಆರಾಮಕ್ಕೆ ಹೆಚ್ಚು ಗಮನಹರಿಸಬೇಕಾದ ದಿನವಿದು. ಮನಸ್ಸಿನಲ್ಲಿ ತಾಳ್ಮೆ ಮತ್ತು ಸಮಾಧಾನ ಉಳಿಸಿಕೊಂಡು ಬಾಳುವ ಶಕ್ತಿ ಬೆಳೆಸಬೇಕು. ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ಹೆಚ್ಚು ಇದ್ದರೆ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ. ತಲೆನೋವು ಅಥವಾ ಗಮನದ ಕೊರತೆಯಂತಹ ಸೂಕ್ಷ್ಮ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಆಹಾರದಲ್ಲಿ ಸರಳತೆ ಮತ್ತು ನಿತ್ಯ ಧ್ಯಾನ ಅಭ್ಯಾಸದಿಂದ ಮನಸ್ಸಿಗೂ ದೇಹಕ್ಕೂ ಸಮತೋಲನ ತರಬಹುದು. ನಿಮ್ಮ ದಿನಚರಿಯಲ್ಲಿ ಕೆಲವೊಂದು ಚಿರಪರಿಚಿತ ಆರೋಗ್ಯ ವಿಧಾನಗಳನ್ನು ಸೇರಿಸಿ. ಸಂಬಂಧಗಳಲ್ಲಿ ವಿಶ್ಲೇಷಣಾತ್ಮಕತೆ ಹಾಗೂ ಮನೋವೈಜ್ಞಾನಿಕ ಬುದ್ಧಿಮತ್ತೆ ಬಹುಮಹಿಮೆ. ಈ ದಿನ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನಕ್ಕೆ ಹೆಚ್ಚಿನ ಮಹತ್ವ ಇದೆ. ಕುಂಭರಾಶಿಯವರು ತಮ್ಮ ಆಳವಾದ ವಿಚಾರಗಳನ್ನು ಸರಳವಾಗಿ ಹಂಚಿಕೊಳ್ಳುವ ಅವಕಾಶ ಸಿಗುತ್ತದೆ. ಪೂರ್ಣ ನಿಷ್ಠೆಯೊಂದಿಗೆ ಬಾಂಧವ್ಯಗಳನ್ನು ಮುನ್ನಡೆಸಿದರೆ ಹೊಸತನವೂ ಬರುತ್ತದೆ. ಸ್ನೇಹಿತರು ಅಥವಾ ಹಳೆಯ ಪರಿಚಯಗಳಿಂದ ಹೊಸ ಅವಕಾಶಗಳು ಉದಯಿಸಬಹುದು. ತಮ್ಮ ಹೃದಯದ ಮಾತುಗಳನ್ನು ಮುಕ್ತವಾಗಿ ಹೇಳಿದಾಗ ಸಂಬಂಧಗಳಲ್ಲಿ ಹೆಚ್ಚು ನಂಬಿಕೆ ಬೆಳೆದು ಬರುವ ಸಾಧ್ಯತೆ ಇದೆ. ಆದರೆ ಇತರರ ಭಾವನೆಗಳನ್ನು ಗೌರವಿಸುವ ಶಕ್ತಿಯೂ ಇಲ್ಲದೆ ಇರಬಾರದು. ಕುಂಭರಾಶಿಯವರು ಈ ದಿನ ವೈಚಾರಿಕತೆ, ನವೀನತೆಯ ಪ್ರಪಂಚ ಮತ್ತು ಆತ್ಮ ಪರಿಶೀಲನೆಯ ಮಿಶ್ರಣದ ಮೂಲಕ ತಮ್ಮ ಬದುಕನ್ನು ಮತ್ತಷ್ಟು ಪ್ರಬಲಗೊಳಿಸಬಲ್ಲರು. ಮುಂದಿನ ರಾಶಿ ಮೀನ. ಮೀನರಾಶಿ ಆತ್ಮಸ್ಫೂರ್ತಿ ಮತ್ತು ಆಂತರಿಕ ಶಕ್ತಿಯಿಂದ ಜೀವನದ ಶ್ರೇಷ್ಠತೆಯ ಮಾರ್ಗವನ್ನು ಅರಿತುಕೊಳ್ಳುವ ಸಂದರ್ಭದ ಬಗ್ಗೆ ತಿಳಿದುಕೊಳ್ಳೋಣ.
ವೃತ್ತಿಯಲ್ಲಿ ಭಾವನೆ ಮತ್ತು ಶ್ರದ್ಧೆಯ ಸಂಯೋಜನೆಯಿಂದ ಪ್ರೇರಣಾದಾಯಕ ಸಾಧನೆ. ಮೀನರಾಶಿಯವರು ಈ ದಿನ ತಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯಿಂದ ಕೆಲಸದಲ್ಲಿ ಹೊಸ ಶ್ರೇಣಿಯ ಸ್ಫೂರ್ತಿಗೆ ತಲುಪುವ ಸಾಧ್ಯತೆ ಇದೆ. ನಿಮ್ಮ ಕ್ರಿಯಾತ್ಮಕತೆ ಮತ್ತು ಕಲಾತ್ಮಕ ಶಕ್ತಿ ಸಹೋದ್ಯೋಗಿಗಳ ಗಮನ ಸೆಳೆಯಬಹುದು. ಸಹಕರಿಸುವ ಶೈಲಿ, ಬಾಳಿನ ಹಿತಚಿಂತನೆಯ ದೃಷ್ಟಿಕೋನ ಮತ್ತು ನಿಷ್ಠೆಯು ನಿಮ್ಮನ್ನೊಂದು ನಂಬಿಗಸ್ತ ವ್ಯಕ್ತಿಯಾಗಿ ಸ್ಥಾಪಿಸಬಹುದು. ಯಾವುದೇ ಸಣ್ಣ ತಪ್ಪುಗಳನ್ನು ನಿಗದಿತ ಸಮಯದಲ್ಲಿ ಸರಿಪಡಿಸುವ ಶಕ್ತಿಯಿದೆ. ಸೃಜನಶೀಲ ವೃತ್ತಿಗಳಲ್ಲಿ ಇರುವವರು ಈ ದಿನ ಹೊಸ ಆವಿಷ್ಕಾರ ಅಥವಾ ಕಲಾತ್ಮಕ ಪ್ರಸ್ತುತಿಯಿಂದ ಮೆರೆದಿಡಬಹುದು. ನಿಮ್ಮ ಶಾಂತ ಮನಸ್ಸು ದೊಡ್ಡ ಸಮಸ್ಯೆಗೂ ಸೂಕ್ಷ್ಮ ಪರಿಹಾರ ನೀಡಬಲ್ಲದು. ಹಣಕಾಸಿನಲ್ಲಿ ಸ್ಪಷ್ಟ ಗುರಿ ಮತ್ತು ನಿಘಂಟು ಉಳಿತಾಯದಿಂದ ಸ್ಥಿತಿಸ್ಥಾಪಕತೆ. ಈ ದಿನ ನಿಮ್ಮ ಹಣಕಾಸು ನಿರ್ವಹಣೆ ಭಾವನೆಗಿಂತ ಯುಕ್ತಿಗೆ ಆಧಾರವಾಗಿರಬೇಕಾಗಿದೆ. ಅನಿರೀಕ್ಷಿತ ವೆಚ್ಚಗಳಿದ್ದರೂ ಸಹ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಹೊಸ ಹೂಡಿಕೆ ಅಥವಾ ಸಾಲದ ವಿಷಯದಲ್ಲಿ ತೀವ್ರ ವಿಶ್ಲೇಷಣೆಯ ನಂತರ ಮಾತ್ರ ನಿರ್ಧಾರ ಕೈಗೊಳ್ಳಿ. ಸ್ನೇಹಿತರ ಸಲಹೆಗೆ ಒಳಪಟ್ಟರೂ ಅಂತಿಮ ತೀರ್ಮಾನ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿರಲಿ. ಉಳಿತಾಯ ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ನಿಷ್ಠೆಯು ನಿಮಗೆ ನಂಬಿಕೆ ಮತ್ತು ಧೈರ್ಯ ನೀಡಬಲ್ಲದು. ನಿಮ್ಮ ಹಣಕಾಸಿನ ಶಿಸ್ತು ಕುಟುಂಬಕ್ಕೂ ಸುಖದ ಮೂಲವಾಗುತ್ತದೆ. ಆರೋಗ್ಯದಲ್ಲಿ ಮನಸ್ಸಿನ ಸ್ಥೈರ್ಯ ಮತ್ತು ಆತ್ಮ ಅನುಭವದ ಪರಿಪೂರ್ಣ ಸಮತೋಲನ. ಈ ದಿನ ನಿಮ್ಮ ದೈಹಿಕ ಆರೋಗ್ಯ ಒಂದು ಶಾಂತ ಸ್ಥಿತಿಯಲ್ಲಿದೆ, ಆದರೆ ಮನಸ್ಸಿಗೆ ನಿರಂತರ ಆಳವಾದ ವಿಶ್ರಾಂತಿಯ ಅಗತ್ಯವಿದೆ. ಧ್ಯಾನ ಅಥವಾ ಯೋಗದ ಅಭ್ಯಾಸ ದಿನದ ಆರಂಭದಲ್ಲಿಯೇ ತೀವ್ರ ಪರಿಣಾಮ ಬೀರುತ್ತದೆ. ಅತಿಯಾದ ಭಾವೋದ್ವೇಗ ಅಥವಾ ಆಲಸ್ಯದಿಂದ ಎಚ್ಚರವಾಗಿರಿ. ಸಂವೇದನಾಶೀಲ ಮನಸ್ಸು ಯಾವುದೇ ಚಿಕ್ಕಲೆ ಸಮಸ್ಯೆಯನ್ನು ದೊಡ್ಡದಾಗಿ ಭಾವಿಸಬಲ್ಲದು. ತಣ್ಣನೆಯ ಆಹಾರ, ನೀರಿನ ಹೆಚ್ಚು ಸೇವನೆ ಹಾಗೂ ಸ್ನಾನದ ಮಂತ್ರ ಚಿಂತನೆಗಳು ಆರೋಗ್ಯದಲ್ಲಿ ಶುದ್ಧಿ ಮತ್ತು ಶಕ್ತಿ ನೀಡುತ್ತವೆ. ನಿಮ್ಮ ಆರೋಗ್ಯದ ಸ್ಥಿತಿ ನಿಮ್ಮ ಆತ್ಮಶಕ್ತಿಗೆ ನೇರವಾಗಿ ಸಂಬಂಧಿಸಿದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಆಳತೆ ಮತ್ತು ಪ್ರಾಮಾಣಿಕತೆಯಿಂದ ನಿಖರ ಬಾಂಧವ್ಯ. ಮೀನರಾಶಿಯವರು ಈ ದಿನ ತಮ್ಮ ಸಂಬಂಧಗಳಲ್ಲಿ ಉನ್ನತ ಭಾವನೆ, ಆತ್ಮೀಯತೆ ಮತ್ತು ಸಹಾನುಭೂತಿಯ ಪ್ರಭಾವ ಬೀರಬಲ್ಲರು. ಕುಟುಂಬದಲ್ಲಿ ಅಥವಾ ಸಂಗಾತಿಯೊಂದಿಗೆ ಹೆಚ್ಚಿನ ಆತ್ಮೀಯ ಮಾತುಕತೆಗಳು ನಡೆಯಬಹುದು. ಹಳೆಯ ಸ್ನೇಹ ಅಥವಾ ಮರೆತ ಪರಿಚಯ ಮತ್ತೆ ನಿಮ್ಮ ಬದುಕಿಗೆ ಸಂಪರ್ಕಿಸಬಹುದು. ಭಾವನೆಗಳನ್ನು ಹಂಚಿಕೊಳ್ಳಲು ಇಂದು ಸೂಕ್ತ ದಿನ. ಪ್ರೀತಿಯ ಮಾತು, ಸಹಾನುಭೂತಿಯ ಸ್ಪರ್ಶ ಮತ್ತು ನಂಬಿಕೆಯ ಘಳಿಗೆಗಳಿಂದ ನೀವು ನಿಜವಾದ ನಿಕಟ ಸಂಬಂಧಗಳನ್ನು ಗಟ್ಟಿಮಾಡಿಕೊಳ್ಳಬಲ್ಲಿರಿ. ನಿಮ್ಮ ಶಾಂತ ಮತ್ತು ನಿಶ್ಶಬ್ದ ಪ್ರೀತಿ ಇತರರ ಮನಸ್ಸಿಗೆ ಪ್ರೇರಣೆಯಾಗಬಲ್ಲದು. ಮೀನರಾಶಿಯವರು ಈ ದಿನ ಭಾವನೆ, ತಾತ್ವಿಕತೆ ಮತ್ತು ಆತ್ಮಪರ್ಯವೇಶದ ಶಕ್ತಿಯಿಂದ ಜೀವನವನ್ನು ಇನ್ನಷ್ಟು ಪರಿಶುದ್ಧವಾಗಿ ರೂಪಿಸಬಲ್ಲರು. ಈ ದಿನದ 12 ರಾಶಿಗಳ ಭವಿಷ್ಯವು ಇಲ್ಲಿ ಅಂತ್ಯವಾಗುತ್ತದೆ. ನಾಳೆಯ ಹೊಸ ದಿನದ ನವೀನ ಭವಿಷ್ಯಕ್ಕಾಗಿ ನಮ್ಮ ಜೊತೆ ಇರಿ. ತಪ್ಪದೇ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.